ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಡೀ ಮಾನವಕುಲದ ಪಾಪ ಶಾಪದ ನಿಮಿತ್ತವಾಗಿ ಶಿಲುಬೆಗೆ ಹಾಕಲ್ಪಟ್ಟನು. ಈ ಒಂದು ಸಮಯದಲ್ಲಿ ಇಬ್ಬರು ಕಳ್ಳರನ್ನು ಅಕ್ಕಪಕ್ಕ ಆತನ ಕಡೆ ಆತನ ಹಾಗೆ ಹಾಕುತ್ತಾರೆ. ಇದರ ತಾತ್ಪರ್ಯವೇನೆಂದರೆ, ಒಬ್ಬ ಕಳ್ಳನು ಆತನನ್ನು ದೂಷಿಸುತ್ತಾನೆ, ಇನ್ನೊಬ್ಬ ಕಳ್ಳನು ಆತನನ್ನು ಬೈದು, ನಾವು ಈ ಪಾಪದಲ್ಲಿ ಇರುವಾಗಲೇ ನಿನಗೆ ಅರಿವಾಗಲಿಲ್ಲವೋ? ನಾವಂತೂ ಪಾಪ ಮಾಡಿ ಸರಿಯಾದ ಶಿಕ್ಷೆಗೆ ಗುರಿಯಾಗಿದ್ದೇವೆ, ಈತನಲ್ಲಿ ಯಾವ ಪಾಪವೂ ಇಲ್ಲ ಎಂಬುದಾಗಿ. ಆಗ ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಂಡು, ಯೇಸುವೆ, ನೀನು ಪರಲೋಕ ರಾಜ್ಯವನ್ನು ಪಡೆದು ಬರುವಾಗ ನನ್ನ ನೆನೆಸಿಕೋ ಎಂಬುದಾಗಿ ಹೇಳಿದಾಗ, ಕರ್ತನಾದ ಯೇಸು ಕ್ರಿಸ್ತರು ಈ ಕಳ್ಳನಿಗೆ, ಈಗೋ ನೀನು ನನ್ನ ಕೂಡ ಪರದೇಶಿಯಲ್ಲಿ ಇರು ಎಂಬುದಾಗಿ ಹೇಳಿ ಆತನು ರಕ್ಷಣೆ ಕೊಡುತ್ತಾರೆ. ಇನ್ನೊಬ್ಬ ಕಳ್ಳನಿಗೆ ಕೊಡಲಿಲ್ಲ, ಯಾಕೆಂದರೆ ಅಪಹಾಸ್ಯ ಮಾಡಿದನು, ಆತನನ್ನು ನಂಬಲಿಲ್ಲ, ಆತನನ್ನು ಪರೀಕ್ಷಿಸಿದನು. ಓ ಕರ್ತನಾದ ದೇವರು, ಸತ್ತು 3 ದಿನ ಎದ್ದು ದೇವರಾಜ್ಯವನ್ನು ಪಡೆದು ಬಂದವನಾಗಿ ಈ ಕಳ್ಳ ನಂಬೋದರಿಂದ ಅವನಿಗೆ ರಕ್ಷಣೆ ಆಯಿತು. ಹಾಗಾದರೆ ನೀವು ನಂಬಿ ರಕ್ಷಣೆಯನ್ನು ಹೊಂದಿಕೊಳ್ಳಿ. ಆಮೇನ್.